ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ತುಂಬ ಜನ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ಮಾಡಿ ಅಂತ ಕೇಳ್ತಿದ್ರಿ. ನಾವು ಇವತ್ತು ಹಾಸ್ಪಿಟಲ್ಗೆಲ್ಲ ಬ್ಯಾಕ್ ಪ್ಯಾಕ್ ಮಾಡ್ಕೊತಿದ್ದೀವಿ. ಸ್ವಲ್ಪ ಇನ್ನೂ ಐಟಮ್ಸ್ ತೊಗೊಳೋದಿದೆ, ಬರೋದಿದೆ. ಇವಾಗ ಸದ್ಯಕ್ಕೆ ಏನೇನು ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದ್ರ ಜೊತೆ ಇನ್ನೂ ಏನೇನು ತೊಗೋತೀನಿ ಅಂತಲೂ ನಾನು ನಿಮಗೆ ಹೇಳ್ಕೊತೀನಿ. ನಂದೆಲ್ಲ ತುಂಬ ಕಡಿಮೆನೇ ಇದೆ. ಫಸ್ಟು ಮೇಯ್ನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ತೊಗೋಬೇಕು. ನಾನು ಮುಂಚೆ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಈ ಬ್ಯಾಗ್ ತೊಗೊಂಡು ಹೋಗ್ತಿದ್ದೆ, ನೀವೇ ನೋಡ್ತಿದ್ದೀರಾ. ಇದರಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇವಾಗ ಇದರಲ್ಲಿ ತುಂಬ್ಕೊತೀನಿ. ಬಿಕಾಸ್ ಇದರಲ್ಲೆಲ್ಲನೂ ಇಡಿಸುತ್ತೆ. ಇದರಲ್ಲಿ ಜಾಸ್ತಿನೇ ಇದ್ದಾವೆ ಡಾಕ್ಯುಮೆಂಟ್ಸ್. ಫಸ್ಟು ನಮಗೆ ಹಾಸ್ಪಿಟ್ಲಲ್ಲಿ ಏನೇನು ಕೊಟ್ಟಿರ್ತಾರೆ ಅಂದರೆ ಫಸ್ಟಿಂದ ಸ್ಕ್ಯಾನ್ ಮಾಡಿರೋದಾಗಿರ್ಬೋದು, ಪ್ರತಿಯೊಂದೂ ಎಲ್ಲ ಡಾಕ್ಯುಮೆಂಟ್ಸು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಆಧಾರ್ ಕಾರ್ಡು ಈ ಥರದ್ದು. ಅದಾದಮೇಲೆ ತಾಯಿ ಕಾರ್ಡ್, ಒಂದು ಇಷ್ಟು ಡಾಕ್ಯುಮೆಂಟ್ಸ್ ತೊಗೊಳ್ಳೋದು. ಇನ್ನು ಬಟ್ಟೆಗಳು ನಾನು ಆಲ್ರೆಡಿ ಏನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸಿದ್ದೆ. ಅದನ್ನೆಲ್ಲ ಏನು ಇಟ್ಕೊಳ್ಳಲ್ಲ, ಸ್ವಲ್ಪ ಇಟ್ಕೋತೀವಿ. ಬಟ್ ಹಂಗೆ ನಾವು ಊರಿಗೆ ಹೋಗ್ಬೋದೇನೋ ಗೊತ್ತಿಲ್ಲ, ಹಂಗಾಗಿ ಎಲ್ಲನೂ ಇವಾಗಲೇ ಟ್ರಾಲಿ ಪ್ಯಾಕ್ ಮಾಡ್ತೀನಿ. ಯಾಕಂದರೆ ಅದಕ್ಕೂ ಏನು ಅಷ್ಟೊಂದು ಸ್ಪೇಸ್ ತೊಗೊಳ್ಳಲ್ಲ, ಸ್ವಲ್ಪನೇ ಅಲ್ವಾ, ಚಿಕ್ಕ ಚಿಕ್ಕ ಬಟ್ಟೆಗಳು ಎಲ್ಲನೂ ನಾವು ಒಂದೇ ಬ್ಯಾಗಲ್ಲೇ ಪ್ಯಾಕ್ ಮಾಡ್ಕೊತೀವಿ. ಟ್ರಾಲಿ ನಂದಿತ್ತಲ್ಲ ಲಾರ್ಜು, ಅದರಲ್ಲೇ ಪ್ಯಾಕ್ ಮಾಡೋಣ ಅಂತ. ಯಾಕಂದರೆ ಎರಡೆರಡು ಯಾರು ಕ್ಯಾರಿ ಮಾಡ್ತಾರೆ ಬ್ಯಾಗು, ಚಿಕ್ಕದೊಂದು ದೊಡ್ಡದೊಂದು. ಅದರಲ್ಲೇ ಎಲ್ಲ ಪ್ಯಾಕ್ ಮಾಡಿದ್ರೆ ಬೇಕಾದ್ರೆ ರಂಜಿತ್ ತೊಗೊಂಡು ಬಂದು ಕೊಡ್ತಾರೆ. ಇದೊಂದು ತೋರಿಸಿರ್ಲಿಲ್ಲ ನಾನು. ನೀನು ನಮ್ಗೇನೇನು ತಗೊಂಡೋಗಿದ್ದಾವ? ಅವಾಗೆಲ್ಲ ಬರೀ ಹಳೆ ಬಟ್ಟೆಗಳು ತುಂಬ್ಕೊಂಡು ಹೋಗ್ತಿದ್ದೀವಿ. ಅಮ್ಮ ಬಂದು ಅವಲೇ ಒಂದು 3 ದಿನ ಆಯಿತು. ಗೊತ್ತಿಲ್ಲ ಅಲ್ವಾ ಯಾವಾಗ ಡೆಲಿವರಿ ಅಂತ, ಅದಕ್ಕೆಲ್ಲ ಪ್ಯಾಕ್ ಮಾಡ್ಕೊತಿದ್ದೀವಿ. ಒಂದು ತಗೊಂಡಿರಲಿಲ್ಲ ಹೊಸ ಬಟ್ಟೆ, ಒಂದು ತಗೊಂಡಿರಲಿಲ್ಲ. ನಾವು ಹುಟ್ಟಾಗ, ನೀವು ಹುಟ್ಟಾಗೂ ಅಷ್ಟೇ ಅವ್ರ ಹುಡುಗರು, ಸಣ್ಣ ಹುಡುಗರ ಬೇರೆ ಬಟ್ಟೆ ಇರ್ತಿದ್ವಿ. ನಮಗೆ ಜಾಸ್ತಿ ಯಾರಾದ್ರೂ ನೋಡೋಕೆ ಬಂದಾಗ ತರ್ತಾರಲ್ಲ ಒಂದು ಜೊತೆ 2 ಜೊತೆ, ಅದರಲ್ಲೇ ನಮ್ಮಮ್ಮ ಫುಲ್ ನಮ್ಮದು ಚೈಲ್ಡ್ಹುಡ್ಡು. ಅಂದರೆ 9 ಮಂತ್ಸ್ವರೆಗೂ, ಅದೇ ನಮ್ಮ 9 ತಿಂಗಳವರೆಗೂ. ನಮ್ಮ ಅಪ್ಪ ಒಂದ್ಸತಿ ಯಾವಾಗಲೂ 3 ಫ್ರಾಕ್ ತೊಗೊಂಡು ಬಂದಿದ್ರಂತೆ, ಅದನ್ನೇ ವಾಶ್ ಮಾಡೋದು ಇಡೋದು ಅಷ್ಟೇ. ಅವಾಗೆಲ್ಲ ಯಾರು ಇಷ್ಟು ಶಾಪಿಂಗ್, ಇಷ್ಟು ಕಲೆಕ್ಷನ್ಸ್ ಮಾಡ್ತಿರ್ಲಿಲ್ಲ. ನಮಗಿರೋಷ್ಟು ಆಪರ್ಚುನಿಟಿ ಅಂದರೆ ಆಪ್ಷನ್ಸ್ ಅವ್ರಿಗೆ ಇರ್ತಿಲ್ಲ. ನಮ್ಗೆ ಇವಾಗೆಲ್ಲ ಆನ್ಲೈನಲ್ಲಿ ತರಿಸ್ಕೋಬೋದು. ನೀವು ಅವಾಗ ಎಲ್ಲಿಗಂತ ಹೋಗ್ತೀರಾ? ಬೇರೆ ಅಂದರೆ ಊರಿಗೆ ಹೋಗಿ ಪರ್ಚೇಸ್ ಮಾಡ್ಕೊಬರ್ಬೇಕು. ಆ್ಯಂಡ್ ಅವಾಗ ಯಾರು ಅಷ್ಟು ಬಟ್ಟೆಗೂ ಇನ್ವೆಸ್ಟ್ ಮಾಡ್ತಿರ್ಲಿಲ್ಲ ಅಲ್ಲ, ನಮ್ಮ ಅಷ್ಟು ನಡೀತಾನೂ ಇರಲಿಲ್ಲ ಯಾರಿಗೂ. ಒಂದು ಜೊತೆ ಒಬ್ರು ಇಕ್ಕಿರೋ ಬಟ್ಟೆ ಒಬ್ರು ಇಕ್ಕಲ್ಲ ಅಂದರೆ. ಬಟ್ ನಾನು ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಡೆಟಾಲಲ್ಲಿ ನೀಟಾಗಿ. ಎಲ್ಲನೂ ಪ್ಯಾಕ್ ಮಾಡ್ಕೋಬೇಕು ಇವಾಗ. ನಮ್ಮ ಅಮ್ಮ ಅಂತೂ ನೋಡಿಲ್ಲ ನಾನು ಏನೇನು ತಗೊಂಡಿದ್ದೀನಿ ಅಂತ. ಈ ಥರದೊಂದು ಟವಲ್ ತೊಗೊಂಡಿದ್ದೀನಿ, ಇದನ್ನು ತೋರಿಸಿರ್ಲಿಲ್ಲ ನಿಮಗೆ. ಈ ಥರದ್ದೇ ಸೇಮ್ ವಿಶಾಲ್ ಮಾರ್ಟಲ್ಲಿ, ಅಂದರೆ ಈ ಥರ ಪ್ಯಾಟ್ರನಲ್ಲಿ ನೋಡಿದೆ. ಬಟ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಇದು ಚೆನ್ನಾಗಿದೆಯಲ್ಲ ನಮ್ಮ ಕ್ವಾಲಿಟಿ? ಚೆನ್ನಾಗೈತೆ, ಮೈಗೆ ಮಾಡಿಸ್ಬೋದು. ಚೆನ್ನಾಗಿದೆ ಇದು. ಬಿಡೇ ಬಟ್ಟೆ ತಗೋಬೇಕು, ಮೈ ಒರೆಸೋದು ಅದೂ ಐತೆ ಇದರಲ್ಲಿ. ನಂದಿನೇನು ಜಾಸ್ತಿ ಪ್ಯಾಕ್ ಮಾಡೋದಿರಲ್ಲ, 1-2 ನೈಟಿ, ಫೀಡಿಂಗ್ ನೈಟಿ ಇಟ್ಕೊಂಡ್ರೆ ಮುಗೀತು. ಒಂದು 3-4 ಇಟ್ಕೊತೀನಿ ಅಷ್ಟೇ. ಅದಾದಮೇಲೆ ನಮ್ದು ಇನ್ನೂ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇರುತ್ತಲ್ವ, ಆ ಥರದ್ದು ಕ್ಯಾರಿ ಮಾಡ್ಕೊಳ್ಳೋದು. ಅದನ್ನೆಲ್ಲ ಇನ್ನೇನು ಎಷ್ಟು ಸಾಫ್ಟಾಗಿದೆ ನೋಡು. ಮಡ್ಸಮ್ಮ ಇವನ್ನ. ಆ್ಯಕ್ಚುಲಿ ಇವು ಬೆಳಿಗ್ಗೆ ವಾಶ್ ಮಾಡಿದ್ದು, ಇವಾಗ ಎತ್ಕೊಂಡು ಬಂದ್ವಿ ಒಣಗಿದಾವೆ ಅಂತ. ಒಗ್ದಾಕ್ಬೋದು ಹೇಳಂಗಿತ್ತು. ಇದು ಯೂಸ್ ಅಂಡ್ ಥ್ರೋ ಅಲ್ಲ, ಇದು ವಾಶ್ ಮಾಡಿ ಯೂಸ್ ಮಾಡ್ಬೋದು. ಅವತ್ತು ವಿಶಾಲ್ ಮಾರ್ಟಲ್ಲಿ ತೊಗೊಂಡೆ, ಅದಕ್ಕಿಂತ ಇದು ಕ್ವಾಲಿಟಿ ಚೆನ್ನಾಗಿದೆ. ಇದು ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ದು, 5 ಇದೇ ಥರನೇ ತೊಗೊಂಡಿದ್ದೀನಿ. ಬಿಡೋಲ್ಲ ಬರೋದ, ಕಲರ್ ಬರೋಲ್ಲ. ಕಲರು ಬರ್ತವೆ, ಏನು ಕಲರ್ ನಾವು ಅಂತ ನಾನು. ಇವು ಪ್ಯಾಕ್ ಆಫ್ 5 ಸೇಮ್ ಇರುತ್ತೆ. ನಾನು ಲಿಂಕ್ಸ್ ಎಲ್ಲ ಬೇಕಾದ್ರೆ ವಿಜ್ಲಿಂಕ್ ಎಲ್ಲ ಹಾಕಿರ್ತೀನಿ. ಇದು ಅದನ್ನಲ್ಲಿ ಇಲ್ಲೆಲ್ಲ ಇಟ್ಕೊಂಡು ಲಾಸ್ಟಲ್ಲಿ ನಾವು ಟ್ರಾಲಿಲಿ ಇಟ್ಕೊತೀವಿ. ಇದು ಡ್ರೈ ಶೀಟು ಸಾಕಮ್ಮ, ಇಷ್ಟು ದೊಡ್ಡದಾಗೆ. ಅಂದರೆ ಏನು ನೆನೆಯಲ್ಲ ಬಟ್ಟೆ, ಸುಸು ಮಾಡ್ಕೊಂಡ್ರು ಇಲ್ಲೂ ಸಾಫ್ಟಾಗಿರುತ್ತೆ. ಇದು ವಾಟರ್ ಪ್ರೂಫು. ಹಳೆಗಡೆ ಏನಾದರೂ ಬೆಡ್ಶೀಟ್ ಏನಾದರೂ ಹಾಕಿರ್ತೀವಲ್ವ, ನೆನೆಯಲ್ಲ. ನಿಮ್ಗೆ ಅವಾಗ ಈ ಥರದವೆಲ್ಲ ಇರಲಿಲ್ಲಲ್ವ? ನೀನು ಚಿಕ್ಕ ಮಕ್ಳಿಗೆ ಸಾಕು. ನಾನು ಇದು ಮೀಡಿಯಮ್ ಸೈಜ್ ಏನೋ ತೊಗೊಂಡಿದ್ದೆ. ಇದು ಪ್ಯಾಕ್ ಆಫ್ 3ನೇ. ಫ್ರೀ ಕೊಡ್ತಾರೆ? ಫ್ರೀ ಅಲ್ಲ, ದುಡ್ಡು ಕೊಡಬೇಕು. 3 ಸೆಟ್. ಏನು ಬಿಡು, ಇವು ಒಗ್ದಾಕ್ಬೋದು, ಒಗ್ದೇ ಯೂಸ್ ಮಾಡ್ಬೋದು. ಇದೂ ಅಷ್ಟೇ, ವಾಶ್ ಮಾಡಿ ರೀಯೂಸ್ ಮಾಡ್ಬೋದು. ಎಲ್ಲಾದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಗಳಮ್ಮ ವೈಟ್ ಕಲರ್ ಟವಲ್ ಅಂದಲ್ಲ, ಬಿಳಿಯೋದು ಸಾಫ್ಟಾಗಿ ಚೆನ್ನಾಗಿರ್ತದೆ. ಇದು ಮಸ್ಲಿನ್ ಕ್ಲಾತ್ ಟವಲ್ಲು, ತುಂಬಾ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ವಾಟರ್ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಸಾಫ್ಟಾಗಿರುತ್ತೆ. ದೊಡ್ಡದು
ಡೆಟಾಲ್ ಹಾಕಿದ್ದೀನಿ ಹೇಳು. ನಮಗೆಲ್ಲ ಏನ್ರಲ್ಲಿ ಒರೆಸ್ತಿದ್ದೆ? ನಾವು ಹಿಂಗೆ ಬಿಡೆ ಬಟ್ಟೆ ಪಂಚೆ. ನಮ್ಮ ಅಮ್ಮನೂ ಒಂದೆರಡು ಹಳೆ ಬಟ್ಟೆ ಪಂಚೆಗಳೆಲ್ಲ ತೊಗೊಂಬಂದಿದ್ದಾರೆ. ಬೇಕಾಗುತ್ತೆ ಹಾಸ್ಪಿಟ್ಲಲ್ಲಿ ಹಳೆ ಬಟ್ಟೆ, ಹೊಸ ಬಟ್ಟೆಗಳು ಸಿಗ್ಬೋದು, ಹಳೆ ಬಟ್ಟೆ ಸಿಗಲ್ಲ ಅಲ್ವಾ. ತೊಗೊಂಬಂದಿದ್ದಾರೆ. ಅದನ್ನು ನಾವೇನು ಯೂಸ್ ಮಾಡ್ಕೊಂಡು ಇಲ್ಲೇ ಡಸ್ಟ್ಬಿನ್ಗೆ ಹಾಕಿ ಹೋಗ್ತೀವಲ್ವ. ನಾನು ಹಾಸ್ಪಿಟ್ಲಲ್ಲೆಲ್ಲ ಎಲ್ಲಿ ವಾಶ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ. ಈಗ ಇವೇ ಲಂಗೋಟ್ ನಾನು ಅವತ್ತು ತಗೊಂಡಿದ್ದು. ಇವು ಚೆನ್ನಾಗೇ ಇದ್ದಾವೆ, ತೀರಾ ಏನು ಚೆನ್ನಾಗಿಲ್ಲ ಅಂತಲ್ಲ, ಬಟ್ ನನಗೆ ಸೈಜ್ ಅವತ್ತು ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಲಂಗೋಟೆ ಇದನ್ನು ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಏರ್ಸೋದಿದೆಯಲ್ಲ, ಏರ್ಸ್ಬಿಟ್ಟು ಕಟ್ಟೋದು. ಅಮ್ಮ ಟೈಟಾಗಿ ಕಟ್ತಾರ ಅಂತ ಎಲ್ಲ ಕೇಳ್ತಿದ್ರು. ಇದು ಫುಲ್ಲು ಫ್ರೀಯಾಗಿರುತ್ತೆ, ಗಾಳಿ ಎಲ್ಲ ಆಡ್ತಿರುತ್ತೆ. ನೀನು ಅವಾಗ ನಮ್ಗೇನು ಹಾಕ್ತಿದ್ದೆ? ಈಗ ಹಿಂಗೆ ಪಂಚೆ ಬಟ್ಟೆ ಅರ್ಧ ಅಡಿಗೆ ಹಾಕ್ತೀವಿ. ಅವಾಗೆಲ್ಲ ಬಟ್ಟೆಗಳು ಹೊರ್ಕೊಂತೀವಿ, ಹಿಂಗೆ ಸೈಡಿಗೆ ಕಟ್ಟೋದು. ಇವಾಗೆಲ್ಲ ಈ ಥರ. ಇದೊಂದು ಚೂರು ದೊಡ್ಡದಾಯಿತು. ದೊಡ್ಡದಾದ ಇವೆಲ್ಲ 3 ಸೇಮ್ ಸೈಜ್. ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಇದೊಂದು ಚೂರು ದೊಡ್ಡದಾಯಿತು. ಈ ಡೈಪರ್ ಎಲ್ಲ ನಾನು ತೊಗೊಂಡೆ ಇಲ್ಲ, ತೊಗೊಳೋದು ಇಲ್ಲ, ಹಾಕೋದೇ ಬೇಡ 1 ಮಂತ್ ಆಗೋವರೆಗೂ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಕ್ಕಲ್ವಾ ಅಮ್ಮ, ಫುಲ್ಲು ಅದು ಎಳೆ ಸ್ಕಿನ್ ಇರಿಟೇಷನ್ ಆಗುತ್ತೆ ಅಲ್ವಾ, ಸೊ ತೊಗೊಳೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಟವಲ್ಲು ಇದನ್ನು ನಾನು ವಿಶಾಲ್ ಮಾರ್ಟಲ್ಲೇ ತೊಗೊಂಡಿದ್ದು. ನಿಮ್ಗೆ ಪಾಪುಗಿದು, ನನಗೇನಕ್ಕೆ 2 ವರ್ಷಕೊಂಡ್ಬಿಡ್ತೀನಿ. ಇರ್ಲೇಳೆ 2 ಅಂತ ತಗೊಂಡೆ. ರಂಜಿ 2 ತಗೋ, ಇರಲಿ, ಬೇಕಾಗುತ್ತೆ. ಇವಾಗ 1 ವಾಶ್ ಮಾಡಾಕಿರ್ತೀಯಮ್ಮ, ಇನ್ನೊಂದು ಬೇಕು ಅಂದರೆ. ಇದನ್ನು ಫುಲ್ ಸಾಫ್ಟಾಗೈತೆ ಅಂದರೆ ನಮ್ಮ ನೋಡು. ಇದು ಟವಲ್ಲೇ ಇದು ವಿಶಾಲ್ ಮಾರ್ಟ್. ಇವೆಲ್ಲ 199, 199 ರೂಪಾಯಿ. ಅದು ಅಷ್ಟೇ ತೊಗೊಂಡ್ವಿ. ಇರಲಿ, ಏನು ನಮ್ಗೆ ಒರೆಸಿದ್ ಮತ್ತೆ ಮಕ್ಳಿಗೆ ಒರೆಸ್ಬಾರ್ದು. ತೂಕನೂ ಇಲ್ಲ, ಚೆನ್ನಾಗೈತೆ. ನಾವು ಅಮ್ಮ ನೋಡೇ ಇಲ್ಲ, ಎಲ್ಲ ಇವಾಗಲೇ ನೋಡ್ತಿರೋದು. ಇನ್ನೊಂದೇನೋ ಒಂದು ತೋರಿಸ್ತಿದ್ದೀರಮ್ಮ. ಇದೇನು ಹೇಳು? ಅದು ಮಕ್ಕಳು ಅಡಿಗೆ ಹಾಕೋದು, ಬೆಡ್ಶೀಟು ಒರೆಸ್ಬೋದು, ಅಡಿಗೂ ಹಾಕ್ಬೋದು, ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಬೋದು. ಈಗ ಅವಾಗ ದಪ್ಪಂದ್ರಾಗೆ ಒದಿಸ್ತಿದ್ದ ನಮಗೆ. ಹಿಂಗೆ ಹಾಕಿ ಇವನು ಒದಿಸ್ಬೋದು ನಾವು, ಟವಲ್ಗಳನ್ನು. ಇದು ಬೆಡ್ಶೀಟು ಸಖತ್ ಸಾಫ್ಟಾಗೈತೆ. ಎಷ್ಟಿದೆ ಎಲ್ಲ ನೆನಪಿಲ್ಲ, ಎಲ್ಲ ಒಂದ್ಸತಿ ಪರ್ಚೇಸ್ ಮಾಡಿರ್ತೀವಲ್ವ, ಫಸ್ಟ್ ಕ್ರೈ ಎಲ್ಲ ತೊಗೊಂಡಿದ್ದು. ಒಗ್ದಾಕಿದ್ದೀನಿ ಎಲ್ಲನೂ. ಇಲ್ಲಿ ಇಟ್ಕೊಂಡಿರ್ತೀವಿ, ಆಮೇಲೆ ಪ್ಯಾಕ್ ಮಾಡ್ಕೊತೀನಿ. ಟ್ರಾಲಿ ನಾನು ತೋರಿಸ್ತೀನಿ ಯಾವುದ್ರಲ್ಲಿ ಪ್ಯಾಕ್ ಮಾಡಿದ್ದೀನಿ ಅಂತ. ಇನ್ನು ನಾನು ಕೊಟ್ಟರೆ ಕೊಡ್ಬೋದು. ಇನ್ನೂ ವೆಟ್ ವೈಪ್ಸ್ ತೊಗೋಬೇಕು, ಡೈಪರ್ ಗೊತ್ತಿಲ್ಲ ಏನು ಅಂತ, ಕ್ರೀಮ್ಗಳು ಇವೆಲ್ಲ ಏನಂದರೆ ಡೆಲಿವರಿ ಆದಮೇಲೆ ಅಲ್ಲೇ ಹಾಸ್ಪಿಟ್ಲಲ್ಲೇ ಸಿಗ್ತವೆ, ಮೆಡಿಕಲ್ ಸ್ಟೋರಲ್ಲಿ. ನಮ್ಗೆ ಯಾವ ಸಿಗಲ್ವೋ ಅದನ್ನು ತಗೊಂಡಿದ್ದೀನಿ ಇವಾಗ. ನನಗೆ ಸ್ಲಿಪ್ಪರ್ ಆರ್ಡ್ರ್ ಮಾಡಿದ್ದೀನಿ ಮಿಂತ್ರದಲ್ಲಿ, ಬೇಕಲ್ವಾ ಸ್ಲಿಪ್ಪರ್ ಹಾಕೋಬೇಕಲ್ವಾ, ಸೊ ಅದಕ್ಕೆ ಅದು ನಾಳೆ ಬರುತ್ತೆ. ಅದು ಬಂದಮೇಲೂ ಬೇಕಾದ್ರೆ ಇದೇ ವ್ಲಾಗಲ್ಲೇ ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡ್ತೀನಿ ಯಾವುದು ಆರ್ಡ್ರ್ ಮಾಡಿದ್ದೆ ಅಂತ. ಇದು ಒಂದು ಬಾಕ್ಸ್, ಇದು ಬಟ್ಟೆನೇ. ಇವು ಒಂದು ಬಾಕ್ಸ್ ಎಲ್ಲ ಆರ್ಡ್ರ್ ಮಾಡಿರೋಲ್ಲ. ಇದು ಕೂಡ ಅದರಲ್ಲಿ ಇಟ್ಬಿಡ್ತೀನಿ, ಬ್ಯಾಗ್ನ ಇಟ್ಟಿರ್ತೀನಿ. ಬಟ್ಟೆ ಎಷ್ಟು ದುಡ್ಡು ಇಟ್ಟಿದೆಯಲ್ಲ ಇವಾಗ, ಬಟ್ಟೆ 1000. ನಾನು ಒಂದೊಂದೇ ಸಿಗಲ್ಲ. ಇವು ಪ್ಯಾಕ್ ಆಫ್ 3 ಸೆಟ್ಟು ಒಂದೇ ಇದರಲ್ಲೇ ಬರ್ತವೆ. 3 ಥರನೂ ಒಂದು 3-4 ಥರ ತಗೋಬೇಕಲ್ಲ, ಒಂದೇ ಥರ ತಗೊಳಕ್ಕಾಗಲ್ಲ. ನಮ್ಗೆ ಗೊತ್ತಿರಲ್ಲ ಯಾವ ಪಾಪ ಆಗುತ್ತೆ ಅಂತ. ಇದು ಇವಾಗ ಯಾವ ಪಾಪ ಆದ್ರೂ ಇಡ್ಬೋದು, ಗಂಡಾದ್ರೂ ಇಡ್ಬೋದು, ಹೆಣ್ಣು ಪಾಪ ಆದ್ರೂ ಇಡ್ಬೋದು. ನೀವು ಯಾವ ಪಾಪ ಆಗ್ಬೇಕಮ್ಮ? ಗಂಡು ಪಾಪ ಆಗುತ್ತೆ. ಅವ್ರಿಗೆ ಯಾವುದಾದ್ರೂ ಇಷ್ಟನೇ, ಎಲ್ಲ ಚೆನ್ನಾಗಾಗಬೇಕು. ಬಟ್ ಒಂದು ಸ್ವಲ್ಪ ಸೈಡಲ್ಲಿ ಆಸೆ ಇರುತ್ತಲ್ವ, ಗಂಡಾದರೆ ಅಂದರೆ ನಾವು ಅಮ್ಮಗೂ ನಾನು ನನ್ನ ತಂಗಿ ಇಬ್ಬರೇ, ಗಂಡು ಪಾಪು ನಮ್ಮ ಮನೇಲಿ ಇಲ್ಲ ಅಂತ ಸ್ವಲ್ಪ ಇಷ್ಟ ಅಷ್ಟೇ ಅಲ್ವಾ. ಯಾವುದಾದ್ರೂ ಖುಷಿ, ಹೆಣ್ಣಾದ್ರೂ ಖುಷಿನಾ? ಯಾವುದಾದ್ರೂ ಒಂದೇ. ಆದರೆ ಅಷ್ಟು ಗಂಡು ಪಾಪನೇ. ಗಂಡು ಪಾಪ ಆದರೆ ಸ್ವಲ್ಪ ಇಲ್ವಲ್ಲ, ಅವ್ರಿಗೂ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಗಂಡು ಪಾಪು. ಈ ಕಾಲ್ಗೆ ಹಾಕೋದು. ಇದು ಕಾಲಿಗೆ, ಇದು ಕೈಗೆ. ನೀನು ನಮಗೇನು ಹಾಕಿದ್ದೆ ಅವಾಗ? ಯಾವುದು ಹಾಕಿರಲಿಲ್ಲ ನಾನು. ಇವೆಲ್ಲ ಎರಡೆರಡು ನಾನೆಲ್ಲ ಮಿಸ್ ಆಗ್ತವೆ ಅಂತ ಅಂದ್ಬಿಟ್ಟು ಈ ಟೋಪಿ ಒಳಗೆ ಇಟ್ಟಿದ್ದೀನಿ. ಇದೇನು ಅಂದರೆ ಟೋಪಿ, ಇದು ಚೆನ್ನಾಯ್ತಾ? ಏನಕ್ಕಂದರೆ ಹುಟ್ಟಿದ ಮಕ್ಕಳು ಸ್ವಲ್ಪ ಬೆಚ್ಚಗಿರ್ಬೇಕಲ್ಲಮ್ಮ, ಮತ್ತೆ
ಟೈಟ್ ಐತಿ. 3 ತಿಂಗಳವರೆಗೂ ಇಕ್ಬೋದು. ಅದು 0 to 3 months ಸೈಜ್ ತೊಗೊಂಡಿರೋದು. ಎಲ್ರಿಗೂ ಹಂಗೆ ಅನ್ಸುತ್ತೆ ನೋಡಿದಾಗ. ಚಿಕ್ಕ ಮಕ್ಳು ತಲೆ ಎಷ್ಟಿರ್ತವೆ, 0 to 3 months. ಅದೇ ಉಗುರಲ್ಲಿ ಮುಖ ಏನಾದರೂ ಪರ್ಚ್ಕೊಳ್ಳೋದು ಆಗೋದು, ಬೆಚ್ಚಗಿರಲಿ ಅಂತ 2 ತಗೊಂಡಿರೋದು ಈ ಥರದ್ದು. ಇವು ನೀರಕ್ಕೆ ಹಾಕಿದ್ದೆ. ಎಲ್ಲನೂ ವಾಶ್ ಮಾಡಬೇಕು. ಇದೊಂದು ಇದರಲ್ಲೂ ಸೇಮ್ ಅದೇ ಥರನೇ ಕೈ ಸಾಕ್ಸ್ ಕಾಲು ಸಾಕ್ಸ್ ಕೊಟ್ಟಿದ್ದಾರೆ. ಚಿಕ್ಕ ಚಿಕ್ಕವು ಚೆನ್ನಾಗವೆ ನಮ್ಮ. 2 ವೈಟ್ ಕಲರೇ ಇರಲಿ ಅಂತ ತಗೊಂಡಿದ್ದು ನಾನು. ಬಟ್ ಪ್ಯಾಟ್ರನ್ ಚೇಂಜ್ ಅಷ್ಟೇ. ಇದರಲ್ಲಿ ಚಾಕ್ಲೇಟ್ ಪ್ರಿಂಟೆಡು, ಇದು ಕಲ್ಲಂಗಡಿದು ಪ್ರಿಂಟೆಡು. ಇದು ಕಲ್ಲಂಗಡಿ ಹಣ್ಣು. ಇನ್ನೊಂದು ಬಟ್ಟೆ ಇವು ಆಗಲ್ವೇನಮ್ಮ ಇವು? ಜ್ಯೋತಿ ಇಷ್ಟೆಷ್ಟು ಆಗ್ತವೆ ಅಂತವಳೆ. ಏನು ಹುಟ್ಟಿದ ಮಕ್ಳಿಗಿಂತ 3 ತಿಂಗಳು ಬಿಸಾಕದೆ ಬಿಗ್ಗೆ ಆದ್ರಿ ಬಿಸಾಕದೆ ಹಂಗೆ ಇಟ್ಕೊಂಡು ಅದನ್ನ ಹಂಗೆ ಇಟ್ಕೊಳ್ಳೋದು. ಇದಕ್ಕೆಲ್ಲ ಇನ್ನು ಎಷ್ಟು ಜಾಗ ಬೇಕು? ಇವೆಲ್ಲ ಇಷ್ಟು ಬಟ್ಟೆ ಇದು ಚಿಕ್ಕ ಬಾಕ್ಸಲ್ಲಿ ಇಕ್ಕಿದ್ದೀನಿ. ಬಾಕ್ಸ್ಗೆ ಎಷ್ಟು ಕೊಟ್ಟಿದ್ದೆ? ಬಾಕ್ಸ್ ಅವರೇ ಕೊಟ್ಟಿದ್ರೆ ಅದನ್ನೇನು ಕೊಟ್ಟಿರಲಿಲ್ಲ ನಾನು. ಬಟ್ಟೆ ಎಲ್ಲ ಇಟ್ಕೊತೀನಿ. ಈ ಥರದ 3 ಇದ್ದಾವೆ. ಇಡ್ಕ ಇದೊಂದು ಎಷ್ಟೈತಲ್ಲ, ಪಟ್ಟಂತ ಮಾಡಿಸಿಕ್ಬೋದು. ಇನ್ನೊಂದು ಐತೆ, ಇದು ಪ್ಯಾಕ್ ಆಫ್ 3. ಎಷ್ಟು ಸಾಫ್ಟಾಗಿ ಅವ್ರೆ. ಇಲ್ಲಿ ಬಟನ್ ಕೊಟ್ಟಿರ್ತಾರಲ್ಲಮ್ಮ, ಇದರೊಳಗೆ ಗುಂಡಿಗಳು ಕೊಟ್ಟವ್ರೆ. ಇದನ್ನು ಬಿಚ್ಚಿ ಹಾಕೋದಷ್ಟೇ. ಹೆಣ್ಣು ಹುಡುಗಿ ಆದ್ರೂ ಇಕ್ಬೋದು, ಇದು ಯಾವುದಾದ್ರೂ ಇಕ್ಬೋದು. ಇನ್ನೊಂದು ರಾಂಪರ್ಸ್ ಇವೆಲ್ಲ ಅಷ್ಟು ದೊಡ್ಡದೇ. ಇದು ಫುಲ್ಲು ಕವರ್ ಆಗೋದು, ಬಾಡಿ ಫುಲ್ಲು, ಕಾಲು ಕೈ ಫುಲ್ಲು. ಇದು ಕಾಲು ನೋಡಿ ಫುಲ್ಲು ಓಪನ್ ಆಗಲ್ಲ, ಕವರ್ ಆಗುತ್ತೆ. ಬೆಚ್ಚು ಇಲ್ಲಿ ಅಂತೇಳಿ ಬಟನ್ ಬಿಚ್ಚಿ ಹಾಕೋದಷ್ಟೇ. ಇದು ಯಾವುದು ಏನು ದೊಡ್ಡ ಸೈಜ್ ಇಲ್ಲ. ನಾನೆಲ್ಲ 0 to 3 months ತೊಗೊಂಡಿದ್ದೀನಿ. 3 ತಿಂಗಳು ಮಕ್ಳವರೆಗೂ ಇಕ್ಬೋದು. ತಿರ್ಗಿ ಹಂಗೆ ಇಕ್ಕೆ ಓದಿರೋದು. ಹಂಗೆ ಇಟ್ಕೊಳ್ಳೋದು, ಏನೇನು ಬಿಸಾಕದ. ಇದು ಆ ಥರದ್ದು. ಇವು ಹಂಗೆ ಒಂದು ಇದರಲ್ಲಿ 3 ಕೊಟ್ಟಿರ್ತಾರೆ. ಇವೇ ಚೆನ್ನಾಗಿ ಕಾಣಿಸ್ತಾವ ಮಕ್ಳಿಗೆ. ಇವು ಇವಾಗ ಬೇಸಿಗೆಗಾಲದಾಗಲ್ವ ಇವೆಲ್ಲ ಇಕ್ಸ್ಕೊಂತಾರ. ಚಳಿಗಾಲದಾಗ ಇಟ್ಕೋಬೋದು. ಅದೇ ಹುಟ್ಟಿದ ಮಕ್ಕಳು 1 ತಿಂಗಳು ಇದಕ್ಕಾದ್ರೆ ಇಡ್ಬೋದಲ್ಲ ನಮ್ಮ. ಸ್ವಲ್ಪ ಬೆಚ್ಚಗಿರ್ಬೇಕಲ್ಲ. ನಮಗೂ ಏನು ಗೊತ್ತಿಲ್ಲ, ಸುಮ್ಮನೆ ತಗೊಂಡಿದ್ದೀವಿ ಅಂತ. ಹುಟ್ಟಿ ಸ್ವಲ್ಪ ದಿನ ಆಗೋವರೆಗೂ ನಮಗೂ ಗೊತ್ತಾಗಲ್ಲ ಹೆಂಗಿರ್ತವೆ ಅಂತ. ಇದು ಅದ್ರ ಜೊತೆಲೇ ಬಂದಿರೋದು. 6 ಬಟ್ಟೆ ನಮ್ಮಮ್ಮ ಇಷ್ಟೊಂದು ತಗೊಂಡಿದ್ದೀಯ ಅಂತವ್ರೆ. ಎಲ್ಲ ಥರದ ಪ್ಯಾಟರ್ನಲ್ಲೂ ಒಂದು 4-5 ಥರ ಪ್ಯಾಟರ್ನ್ ತೊಗೊಂಡಿದ್ದೀನಿ. ಎಲ್ಲ ಪ್ಯಾಟರ್ನಲ್ಲೂ 3 ಕೊಟ್ಟವ್ರೆ. ಅದಕ್ಕೆ ಜಾಸ್ತಿ ಅನ್ಸುತ್ತೆ ಅಷ್ಟೇ. ಇದೆಲ್ಲ ಟೀ ಶರ್ಟ್ ಥರ. ಅವಕಾಶ ಏನೂ ಬರಲ್ಲ, ಸುಮ್ಮನೆ ಟೀ ಶರ್ಟ್ಸ್ ಅಷ್ಟೇ. ಜಸ್ಟ್ ಟೀ ಶರ್ಟ್ ಚೆನ್ನಾಗವ ಇವನು. ಇದೂ ಪ್ಯಾಕ್ ಆಫ್ 3ನೇ. 3 ತಿಂಗಳು ಅಷ್ಟೊತ್ತಿಗೆ ಬಿಗಿ ಆಗ್ತಾನೆ. 3 ತಿಂಗಳು ತನಕ ಇಟ್ಬೋದು ಅಷ್ಟೇ. ಇನ್ನೊಂದಿತ್ತು, ಅದನ್ನು ಇವು ನಿಕ್ಬೋದು. ಹೇಳು, ಎಷ್ಟೇ ಶೆಕೆ ಆಗಲ್ವಲ್ಲ, ಕೈ ಫ್ರೀ ಆಗಿ. ಇದು ಅದೇ ಥರನೇ, ಬಟ್ ಇದು ಸ್ಲೀವ್ಲೆಸ್. ಹುಡುಗಿ ಆದರೂ ಇಕ್ಬೋದು, ಹುಡುಗ ಆದರೂ ಇಕ್ಬೋದು. ಇವಾಗ ಫ್ರಾಕು ಇಂಥವೆಲ್ಲ ತಗೊಂಡ್ರೆ ಹುಡುಗ ಆದರೆ ಇಕ್ಕೋಕ್ಕಾಗಲ್ಲ ಅನ್ಬೋದಮ್ಮ. ಇವೆಲ್ಲ ಏನು ಟೀ ಶರ್ಟ್ ಯಾವ ಪಾಪ ಆದರೂ ಇಕ್ಬೋದು. ನಮ್ಮ ಮನೇಲಿ ನಾವು ಈ ಥರ ಬಟ್ಟೆಗಳು ಎಷ್ಟು ವರ್ಷ ಆಯ್ತಮ್ಮ ನಮ್ಮ ಮನೇಲಿ ಚಿಕ್ಕ ಮಕ್ಳದ್ದು ಸೌಂಡ್ ಕೇಳಿ. ನಮ್ಮದೇ ಲಾಸ್ಟ್ ಒಂದು 22ರಿಂದ ನಮ್ಮ ಅಪ್ಪನ ತಂಗಿ ಅವ್ರದ್ದು ಅಂದ್ಕೊಳ್ಳಿ ಒಂದು 23 ವರ್ಷ. ಅವ್ರ ಮಕ್ಳಿಗೆ ಎಲ್ಲ ಅಲ್ಲೇ 23-24 ವರ್ಷ. ಒಂದು 23-24 ವರ್ಷ ಆಗೋಯ್ತಲ್ಲ ನಮ್ಮ ಮನೇಲಿ. ಇವು ಹಿಂಗೆ ಓಪನ್ ಮಾಡಿ ಅವ್ರ ಕಳ್ಳಿಗೆ ಹಾಕೋದು, ಹಿಂಗೆ ಹಾಕಿ ಹಿಂಗೆ ಲಾಕ್ ಮಾಡೋದು. ಏನಾದರೂ ಹಾಲು ಕುಡಿಸುವಾಗ ಕಕ್ಕೊಂಡ್ರೆ ಬಟ್ಟೆ ಏನು ಗಲೀಜಾಗಬಾರ್ದು ಅಂತ ಕುತ್ತಿಗೆಗೆ ಹಾಕ್ಬೋದು. ತಿರ್ಗಿ ಹಾಲು ಕುಡಿಸಿದಂದ್ರೆ ಬೇಕಾದ್ರೆ ಬಿಚ್ಚಿಕ್ಬೋದು ಆ ಥರ. ಇದೂ ಪ್ಯಾಕ್ ಆಫ್ 2. ಇದು 2 ಸೆಟ್ಟೆ. ಯಾವ ಮಕ್ಕಳು ಬಟ್ಟೆ ಸಿಂಗಲಾಗಿ ಸಿಗೋದೇ ಇಲ್ಲ ಅನಿಸ್ತಿದೆ.
ಇವು ಕಟ್ಟೋದು ನಾವು ಅಮ್ಮ ಯಾವಾಗಲೂ ಈ ಥರದ್ದು ಕಟ್ಟವಾದರೆ ಇಕ್ಬೋದು ಈಸಿಯಾಗಿ. ಕಾಲ ಅವು ಎಳೆ ಕೈಯಲ್ವ ನಮ್ಮ ತೆಳ್ಳಗಿರ್ತವೆ ಇವಾಗ. ಜ್ಯೋತಿ ಬಂದಾಗೆಲ್ಲ ಒಗ್ದಾಕಿದ್ರೆ ನಮ್ಮ ತಂಗಿ ಬಂದಾಗ ಇವೆಲ್ಲ ವಾಶ್ ಮಾಡಿ ಹೊರಗಡೆ ಹಾಕಿದ್ದೆ. ಅವಳು ಫುಲ್ ನೋಡಿ ನಗಳು. 3 ಇವು ಎಲ್ಲ 3 ಕೊಟ್ಟಿದ್ದಾರೆ. ಎಲ್ಲ ಇನ್ನು ಬೇಕಿರೋವು ನಾನು ಇನ್ನೂ ಯಾವ್ಯಾವ ಮರ್ತಿದ್ದೀನೋ ಗೊತ್ತಿಲ್ಲ. ಅದೇ ಕ್ರೀಮ್ಗಳು ಈ ಥರದವೆ, ವೆಟ್ ವೈಪ್ಸ್ ತುಂಬ ಬೇಕಾಗ್ತವೆ ಬಟ್ಟೆಗಳಲ್ಲಿ ಒರೆಸಿದ್ರೆ ಸ್ವಲ್ಪ ರ್ಯಾಷಸ್ ಅನಿಸುತ್ತೆ, ಇರಿಟೇಷನ್ ಆಗುತ್ತೆ ಅದು ಸ್ಕಿನ್ನು. ವೆಟ್ ವೈಪ್ಸಲ್ಲಾದರೆ ಅದಕ್ಕೂ ಕಂಫರ್ಟಬಲ್ ಆಗಿರುತ್ತೆ, ಒರೆಸಿ ಬಿಸಾಕ್ಬೋದು. ಅವೆಲ್ಲ ಆನ್ಲೈನಾಗಿ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿಕೊಂಡ್ರೆ 10 ನಿಮಿಷಕ್ಕೆ ಕೊಡ್ತಾರೆ. ಪಂಚೆ ಬಟ್ಟೆ ಹಳೆ ತಂದಿದ್ದೀನಿ ಸಾಕು. ವೆಟ್ ವೈಪ್ಸ್ ಅಂದರೆ ಏನು ಗೊತ್ತಾ, ಅವತ್ತು ನೀನು ನೋಡ್ದಲ್ವ ಅಲ್ಲಿ ನಿಂದೋಗಿರೋದು ಟಿಶ್ಯೂ ಥರ, ಅವು ಇರಿಟೇಷನ್ ಆಗಲ್ಲ. ಇವು ಮಕ್ಳಿಗೆಲ್ಲ ಒಂಥರ ಇರಿಟೇಷನ್ ಆಗ್ತಾವ. ಅವು ಏನು ಚಿಕ್ಕ ಖರ್ಚೀಫು ಬೇಕಾಗ್ತಾವಲ್ಲ, ಖರ್ಚೀಫ್ ಎಷ್ಟಿದ್ರು. ಇವು 8 ಪ್ಯಾಕಲ್ಲಿ, ಒಂದು ಪ್ಯಾಕೆಟಲ್ಲಿ 8 ಕೊಟ್ಟಿದ್ರು. ಅಡಿಗೆ ಹಾಕೋಣ, ಅಡಿಕೆ ಅಂತಲೇ ಅಲ್ಲ, ಏನಕ್ಕಾದ್ರೂ ಮೂತಿ ಒರೆಸೋದಕ್ಕೆ ಏನಕ್ಕಾದ್ರೂ ಬೇಕಾಗುತ್ತೆ. ಹಾಕೊಡೋಣ. ಮತ್ತು ಬಿಳಿ ಬಟ್ಟೆ ಕೆಂಪು ಇರ್ತದೆ ಕರ್ಗಾಗಲ್ಲ, ಕಟ್ಟ ಒರೆಸೋದು. ಬಿಳೆವೇ ಇರೋದು ಹೇಳು, ಬಿಳೆವು ಅವಲ್ಲ ಈಗ. ಇವೆಲ್ಲ ಪ್ಯಾಕ್ ಆಫ್ 8 ಕೊಟ್ಟಿದ್ರು, ಚಿಕ್ಕವು ನೋಡಿ. ಬ್ಯಾಗ್ನಾಗ ಜೋಡಿಸ್ಕೊಂತೀವಿ, ಅದ್ರಾಗ ಬ್ಯಾಗ್ನಲ್ಲಿ ಜೋಡಿಸ್ತೀನಿ. ಬ್ಯಾಗ್ನಲ್ಲಿ ಜೋಡಿಸಿಕ್ಬಿಡೋಣ ಬಿಡು. ಇವೆಲ್ಲ ಬಿಳೆವು. ಬರ್ಚಿದ್ದೀನಿ ನಾವು. 8 ಒಂದು ಪ್ಯಾಕೆಟಲ್ಲಿ 8 ಕೊಟ್ಟಿದ್ರಲ್ಲ, ಇಷ್ಟೇ. ಇನ್ನೊಂದು ಬೇಬಿ ಕ್ಯಾರಿ ಬೆಡ್ಡು, ಅವೆರಡು ಅಮ್ಮ ಒಣಗಿಲ್ವ ಇನ್ನು? ಒಣಗೆ ತಗೊಬರೋಗ, ಅದನ್ನು ತೋರಿಸೋಣ. ಇದರಲ್ಲಿ ಇಕ್ಕು ಹಂಗೇನೆ ಬಾಕ್ಸಲ್ಲಿ. ಕುತ್ಕೊಂಡು ಟ್ರಾಲಿ ಹಿಡ್ಕೊಂಡು ಪ್ಯಾಕ್ ಮಾಡೋದು, ಅದೆಲ್ಲ ವಿಡಿಯೋ ಮಾಡೋದಂದರೆ ಇದಾಗುತ್ತೆ. ಇನ್ನೇನು ಇವನ್ನೇ ಎಲ್ಲ ಜೋಡಿಸ್ಕೊಳ್ಳೋದಷ್ಟೇ. ನನಗೆ 2 ಶಾಲ್ ತೊಗೊತಿದ್ದೀನಿ ಈ ಥರದ್ದು. ನನ್ನ ಹತ್ರ 2 ಶಾಲ್ ಇದ್ವಲ್ಲ, ಅದು 2 ಶಾಲ್ ತೊಗೊತಿದ್ದೀನಿ. ಆ್ಯಂಡ್ ಫೀಡಿಂಗ್ ನೈಟಿಗಳು ತೊಗೊಂಡಿದ್ದೆ ಅಲ್ವಾ, ಈ ಥರದವು ಒಂದು 4 ಇಟ್ಕೊತಿದ್ದೀನಿ ಬ್ಯಾಗಲ್ಲಿ, ಇರಲಿ ಬೇಕಾಗುತ್ತೆ ಅಂತ. ಇದೊಂದು ಆ್ಯಂಡ್ ಇದೊಂದು ಯಾವುದೋ ರೆಡ್ ಕಲರ್, ಇದು ಊಟ ಮಾಡಿಟ್ಟಿದ್ದೀನಿ. ಇದು ಪಿಂಕ್ ಕಲರ್. ಇಷ್ಟು ತೊಗೋತಿದ್ದೀನಿ. ಇನ್ನು ಮೆಟರ್ನಿಟಿ ಪ್ಯಾಡ್ಸ್ ಅಂತಲೇ ಸಿಗುತ್ತೆ, 360 ಡಿಗ್ರಿ ಲಾಕ್ ಆಗೋದು, ಅದು ಲೈಕ್ ಪ್ಯಾಂಟೀಸ್ ಥರನೇ, ಆ ಥರದ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವೆಲ್ಲ 10 ಮಿನಿಟ್ಸಿಗೆ ಬರ್ತವೆ ಅಂದ್ಬಿಟ್ಟು ಅವೆಲ್ಲ ಏನೂ ಇನ್ನೂ ಪರ್ಚೇಸ್ ಮಾಡಿಲ್ಲ. ಇದೊಂದು ಬೇಬಿ ಕ್ಯಾರಿ ಮಾಡೋ ಬೆಡ್ಡು, ಆ್ಯಂಡ್ ಇದು ಮಲಗಿಸೋದಕ್ಕೆ ಯೂಸ್ ಮಾಡ್ತಾರೆ. ಇದೆರಡು ಕಾಂಬೋನೇ. ಚೆನ್ನಾಯ್ತಾ ಇದು? ಚೆನ್ನಾಗೈತೆ. ಸೊಳ್ಳೆ ಪಳ್ಳೆ ಸಮ್ಮರಲ್ಲಿ ಮೊದಲೇ ಸೊಳ್ಳೆ ಕಟ್ಟ ಜಾಸ್ತಿ. ಹಾಲಲ್ಲಿದ್ದರೆ ಹಾಲಲ್ಲಿ, ರೂಮಲ್ಲಿದ್ದರೆ ರೂಮಲ್ಲಿ. ಇದೊಂದು ಎಲ್ಲರೂ ಊರಿಗೆ ಹೋಗಲ್ಲ, ಎಲ್ಲರೂ ಬಣಿತನಕ ಅದೇ ಚೆನ್ನಾಗೈತೆ. ಇದು ಬೇಬಿ ಕ್ಯಾರಿ ಮಾಡೋಕ್ಕೆ ಬೆಡ್ಡು. ಅಲ್ಲ, ಎಲ್ಲರೂ ಊರಿಗೆ ಹೋಗಲ್ಲ ಬಾಣತನಕ್ಕೆ, ನೀವು ಅಮ್ಮನ ಮನೆಗೆ ಅಂತಿದ್ರು. ಹೋಗ್ಬೇಕು ಅವಾಗ. ಮತ್ತೆ ನಾನಿಲ್ಲ ಒಬ್ಬಳೇ ಹೆಂಗಿಲ್ಲ, ಸ್ವಲ್ಪ ದಿನ ಹೋಗ್ಬಿಟ್ಟು ಬರಬೇಕು. ಅವಾಗ ನಾವು ರೆಸ್ಟ್ ಮಾಡಬೇಕಾಗುತ್ತಲ್ವ ನಮ್ಮ. ತಣ್ಣೀರು ಮುಟ್ಟಂಗಿರಲ್ಲ, ಏನೇನೋ ಇರ್ತಾವಲ್ಲ, ಅದ್ರದ್ದೆಲ್ಲ ಇನ್ನೂ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ, ನೋಡೋದು ಅದು ಅಂದ್ಕೊಂಡು. ಇದು ಬೆಚ್ಚಿರುತ್ತೆ ಮಕ್ಕಳು ಇರೋದು. ಫಸ್ಟ್ ಮಲಗಿಸಿ ಜಿಪ್ ಹಾಕ್ಬೇಕು. ನೀವು ಏನಿಲ್ಲ, ಮಲಗಿಸ್ಬಿಟ್ಟೆ ಇದನ್ನ ಓಪನ್ ಮಾಡಬೇಕು, ಮಲಗಿಸ್ಬಿಟ್ಟು ಇದನ್ನ ಕ್ಲೋಸ್ ಮತ್ತೆ ತರುತ್ತೆ. ಎಲ್ಲ ಮಲಗಿಸೆ ನಮ್ಮ. ಅದೇ ಫಸ್ಟ್ ಅದು ಜಿಪ್ ಹಾಕಿ ಅದನ್ನ ಹಾಕಿದ್ರೆ ಇದ್ರ ಆಮೇಲೆ ಬೇಕಾದ್ರೆ ಸಾಕು. ಇಷ್ಟು ಸಾಫ್ಟಾಗೈತೆ. ನಮ್ಮ ಅಪ್ಪ ನಮ್ಮನ್ನ ನೀವೆಲ್ಲ ಏನೆಲ್ಲ ಎತ್ಕೊಂತಿದ್ರಮ್ಮ? ನಮ್ಗಿಂತವೆಲ್ಲ ಬಂದಿರಲಿಲ್ಲ ಅವಾಗೆಲ್ಲ ಈ ಥರದವೆಲ್ಲ ಇರ್ತವೆ. ನಮ್ಮ ಅಪ್ಪ ನಮ್ಮನ್ನ ಎತ್ಕೊಂಡೇ ಇಲ್ಲ. ಒಂದು 3 ತಿಂಗಳವರೆಗೂ ಎತ್ಕೊಂಡಿಲ್ವಾ? 3 ತಿಂಗಳೇನು, ಒಂದು 5 ತಿಂಗಳು ತನಕ. ಒಂದು 5 ತಿಂಗಳವರೆಗೂ ಎತ್ಕೊಂಡಿಲ್ವಂತೆ. ಅಂದರೆ ಭಯ ಆಗುತ್ತೆ ಅಲ್ವಾ ಯಾರಿಗೇ ಆಗಲಿ, ಪಾಪನ ಹ್ಯಾಂಡ್ಲ್ ಮಾಡೋದು ಅಷ್ಟು ಈಸಿ ಅಲ್ಲ. ನಮ್ಮ ರಂಜಿತ್ಗೂ ಅಷ್ಟು ಗೊತ್ತಿಲ್ಲ, ಬಟ್ ಅವರು ಮ್ಯಾನೇಜ್ ಮಾಡ್ಬೋದು. ಹಿಂಗೆ ಇಟ್ಕೊಂಡು ಎಲ್ಲ ನಾವು ಹಿಂಗೆ ಎಲ್ಲಿ ಹೋಗ್ತಿರ್ತೀವಿ, ನಾವೆಲ್ಲೂ ಹೋಗಲ್ಲ. ಅದೇ ಹೊರಗಡೆ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೆ ಹೋಗುವಾಗ, ಏನಾದರೂ ಹೋಗುವಾಗ ಹಾಕ್ಕೊಂಡು ಹೋಗ್ಬೋದು.
ಸ್ವಲ್ಪ ದಿನನೇ ಯೂಸ್ ಆಗೋದು, ಒಂದು 3 ತಿಂಗಳು ಯೂಸ್ ಆಗುತ್ತೆ ಅಷ್ಟೇ ಅಲ್ವೇ, ಒಂದು 3 ತಿಂಗಳು ಆದರೂ ಬೇಕಲ್ವ ಅಂತ ತೊಗೊಂಡಿದ್ದೀನಿ. ಇದು ಬ್ಲೂವಲ್ಲಿ ತೊಗೊಂಡೆ. ಇದರಲ್ಲಿ ಇನ್ನೊಂದು ಪರ್ಪಲ್ ಕಲರಲ್ಲಿ ಇತ್ತು, ನಂಗೆ ಪರ್ಪಲ್ ಇಷ್ಟ ಆಗಲಿಲ್ಲ, ಅದಕ್ಕೆ ಬ್ಲೂ ಕಲರಲ್ಲಿ ತೊಗೊಂಡಿದ್ದು. ಇಷ್ಟೇ, ನಾನು ಇನ್ನೇನೆಲ್ಲ ತೋರಿಸ್ತೆ ಅನ್ಸುತ್ತಲ್ಲ ನಮ್ಮ ಸ್ಲಿಪ್ಪರು ಬಂದಮೇಲೆ ಇದೆ ಬ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ. ಚಪ್ಪಲಿ ಸಾಫ್ಟಾಗಿರೋದು ಮಾಡಿದ್ದೀನಿ, ಒಳಗಾಕಿ ಮೆತ್ತು ಇರಲಿ ಕಂಫರ್ಟಬಲ್ ಆಗಿ ಅಂತ. ಎಲ್ಲದಕ್ಕೆ ಎಷ್ಟಾಗಿರ್ಬೋದು ದುಡ್ಡು? ಒಂದು 5,000 ಆಗೈತೆ ಒಂದು 5-6 ಸಾವಿರ ಆಗಿರ್ಬೋದು. ಫಸ್ಟ್ ಕ್ರೈಯಲ್ಲೇ ಇಷ್ಟಕ್ಕೆ. ಫಸ್ಟ್ ಕ್ರೈಯಲ್ಲಿ ನನ್ನ ಮಗಿಗೆ ಅಷ್ಟೊಂದೇನು ಇವೇ ಇರ್ತವೆ. ಅವಾಗೇನು ದುಡ್ಡು ಕೊಟ್ಟೆ ಅಮ್ಮ ಇವಾಗಲೇ ಅದ್ರದ್ದೆಲ್ಲ ಯೋಚನೆ ಮಾಡ್ತಾರೆ. ಸಾಕು, ಇನ್ನೇನು ತಗೊಳ್ಳೋದಿಲ್ಲ. ಏನೇನು ಮರ್ತಿದ್ದೀನೋ ಗೊತ್ತಿಲ್ಲ, ಇನ್ನೊಂದ್ಸತಿ ಎಲ್ಲ ಚೆಕ್ ಮಾಡ್ತೀನಿ. ಏನೋ ನಾನು ಮರ್ತಿದ್ದೀನೇನಮ್ಮ ನೋಡು ಗ್ಯಾಪ್ನಸ್ಕ ನೋಡ್ಕೊಳ್ಳೋದು. ಅವಾಗ ಏನಂದರೆ ಮೇಯ್ನ್ ಡಾಕ್ಯುಮೆಂಟ್ಸ್ ಒಂದು ಬೇಕು, ಅವನ್ನ ಇಟ್ಕೊಂಡಿದ್ದೀನಿ. ಪಾಪುಗೂ ಇನ್ನೇನು ಬಟ್ಟೆಗಳು ಮೇನ್ ಯಾವುದೇನು ಬೇಕು ಅದು. ಒಬ್ಬೊಬ್ಬರು ಫೀಡ್ ಮಾಡೋದಕ್ಕೆ ಬಾಟಲ್ಸ್ ಅದೆಲ್ಲ ಕ್ಯಾರಿ ಮಾಡ್ತಿರ್ತಾರೆ, ಅದೆಲ್ಲ ಏನು ಬೇಕಾಗಲ್ಲ. ವರ್ಷಿದೆ ತೊಟ್ಟಿ ಸಾಕು ಅನಿಸುತ್ತೆ. ಇನ್ನು ಅದು ಪ್ರಾಡಕ್ಟ್ ರಿಸೀವ್ ಆಗಿದ್ದಾದಮೇಲೆ ಅದ್ರದ್ದು ಕ್ಲಿಪ್ಪಿಂಗ್ ಇದೆ, ವ್ಲಾಗಲ್ಲಿ ಹಾಕ್ತೀನಿ. ಸವನದಲ್ಲಿ ನಾನು ಸಾಕ್ಸ್ನ ಪರ್ಚೇಸ್ ಮಾಡಿದ್ದೆ, ಅದ್ರದ್ದು ಆಲ್ ವಿಡಿಯೋ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಆ ಸಾಕ್ಸ್ನು ಕೂಡ ನಾನು ನನ್ನ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಸ್ವೆಟರ್ 2 ಇತ್ತಲ್ಲ, ಅದನ್ನು ಕೂಡ ಇಟ್ಕೊತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಇಟ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಇನ್ನೂ ಏನಾದರೂ ಬೇಕಿದ್ರೆ ನನಗೆ ಹೆಂಗೂ ಅಂದರೆ ಹಾಸ್ಪಿಟಲ್ ನಿಯರ್ ಬೈ ಇದೆ ನಮ್ಮ ಮನೆ, ಒಂದು 3 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಬೇಕಿದ್ರೆ ತರಿಸ್ಕೊಳ್ಳೋದು, ಇಲ್ಲ ಆನ್ಲೈನ್ ಫೆಸಿಲಿಟಿ ಇವಾಗ ಇದೆ, ಕ್ವಿಕ್ಕಾಗಿ ಡೆಲಿವರಿ ಕೊಡ್ತಾರೆ 10-15 ಮಿನಿಟ್ಸಲ್ಲೇ. ಆಲ್ಮೋಸ್ಟ್ ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಪಾಪುದು ಅಷ್ಟೇ, ಕೆಲವೊಂದು ಅದು ವೆಟ್ ವೈಪ್ಸ್ ಆಗಿರ್ಬೋದು, ಈ ರೀತಿ ಬೇಕಾದರೆ ಆರ್ಡ್ರ್ ಮಾಡ್ಕೋಬೋದು. ಆಫ್ಟರ್ ಡೆಲಿವರಿ ಹಾಸ್ಪಿಟ್ಲಲ್ಲೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇನು ನಾನು ಇನ್ನೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಅದ್ರ ಜೊತೆಲಿ ಸ್ಲಿಪ್ಪರ್ ಆರ್ಡ್ರ್ ಮಾಡಿದ್ದೆ ನನಗೆ ಅಂದರೆ ಬಾಣತನ ಟೈಮ್ ಡೆಲಿವರಿ ಆದಮೇಲೆ ಯೂಶಲಿ ಹಾಕೋಬೇಕಲ್ವ. ಸೊ ಸಾಫ್ಟಾಗಿರೋದೇ ಆರ್ಡ್ರ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಇದ್ರದ್ದು ಲಿಂಕ್ ಬೇಕಾದರೆ ನಾನು ಲಿಂಕಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮಿಂತ್ರದಲ್ಲಿ ಪರ್ಚೇಸ್ ಮಾಡಿದ್ದು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೈಜ್ ಸ್ವಲ್ಪ ನನಗೆ ಲೂಸಾಗಿರಲಿ ಅಂತ 9 ಇಂಚೇನೋ ಆರ್ಡ್ರ್ ಮಾಡಿದ್ದೆ, ಕರೆಕ್ಟಾಗಿ ಫಿಟ್ ಆಗ್ತಿತ್ತು ನನ್ನ ಕಾಲಿಗೆ. ಅಂದರೆ ಚಪ್ಪಲಿದು ಇಲ್ಲ ಫೋಟೋಲ್ಲೆಲ್ಲಾದರೂ ಅಟ್ಯಾಚ್ ಮಾಡಿರ್ತೀನಿ ಅಷ್ಟೇ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಾದರೂ ಮಾತಾಡಮ್ಮ, ನೀನು ಎಷ್ಟೊಂದು ದಿನ ಆದ್ಮೇಲೆ ಬಂದಿದ್ಯಾ? ಏನು ಮಾತಾಡೋಣ? ನೀವು ಅಮ್ಮನ ಜೊತೆ ವ್ಲಾಗ್ ಮಾಡಿರಿ ಅಂತೆಲ್ಲ ಕೇಳ್ತಿರ್ತಾರೆ. ಇನ್ನು ಊರಿಗೆ ಹೋದ್ಮೇಲೆ ಮಾಡೋದು ಹೇಳು. ಅದು ಮಾಡೋದು ಹೇಳೋದು, ಅಲ್ಲಿ ಸಿಗ್ತಾರೆ, ಫ್ರೀ ಆಗಿರ್ತೀವಿ, ಅಲ್ಲಿ ವ್ಲಾಗ್ ಮಾಡ್ತಿರ್ತೀವಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗ್ ಯಾವುದು ಅಂತ ಗೊತ್ತಿಲ್ಲ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಮೇಡಮ. ಬಾಯ್ 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 ಅಂತೆ. ಬಾಯ್.